ಮೈಕ್ರೋ ಫೈನಾನ್ಸ್ನ ಆಟಾಟೋಪಕ್ಕೆ ಸರ್ಕಾರ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ಯಾರೇ ಕೂಡ ನಿಯಮ ಬಾಹಿರವಾಗಿ ಮೈಕ್ರೋ ಫೈನಾನ್ಸ್ ನಡೆಸ್ತಾ ಇದ್ರೆ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಜನರಿಗೂ ಕೂಡ ಒಂದು ಧೈರ್ಯವನ್ನು ತುಂಬಿದ್ದಾರೆ. ಮೈಕ್ರೋ ಫೈನಾನ್ಸ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೈಕ್ರೋ ಫೈನಾನ್ಸ್ಗೆ ಖಡಕ್ ವಾರ್ನಿಂಗ್ ಕೊಡೋ ಮೂಲಕವಾಗಿ ಸರ್ಕಾರ ಹೊಸ ಕಾನೂನನ್ನು ತರಲಿಕ್ಕೆ ಮುಂದಾಗಿದೆ. ಮೈಕ್ರೋ ಫೈನಾನ್ಸ್ ಕಡಿವಾಣ ಹಾಕೋದಕ್ಕೆ ಇದೀಗ ಸರ್ಕಾರ ಮುಂದಾಗಿದ್ದು ಫೈನಾನ್ಸ್ ಮತ್ತು ಮನಿ ಲೆಂಡಿಂಗ್ ಕಂಪನಿಗಳಿಗೆ ಕಾನೂನನ್ನ ಜಾರಿ ಮಾಡಲಿದೆ. ಕ್ಯಾಬಿನೆಟ್ನಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವಂತಹ ನಿರ್ಧಾರಕ್ಕೂ ಕೂಡ ಬರಲಾಗಿದೆ. ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ನಡೆಸ್ತಾರೆ. ಆ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವಂತಹ ನಿರ್ಧಾರವನ್ನ ಪ್ರಕಟ ಮಾಡಲಾಗುತ್ತೆ. ಮೈಕ್ರೋ ಫೈನಾನ್ಸ್ಗೆ ಖಡಕ್ ವಾರ್ನಿಂಗ್ ಅನ್ನ ಈ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ರೌಡಿಗಳನ್ನ ಅಥವಾ ಮಧ್ಯವರ್ತಿಗಳನ್ನ ಬಿಟ್ಟು 5 ಗಂಟೆಯ ನಂತರದಲ್ಲಿ ಹಣ ವಸೂಲಿಗೆ ಕಳಿಸಬಾರ್ದು, ಅವಮಾನ ಮುಜುಗರ ಆಗೋ ರೀತಿಯಲ್ಲಿ ನಡ್ಕೊಳ್ಬಾರ್ದು ಮತ್ತು ಅವರಿಗೆ ಕಿರುಕುಳ ನೀಡಿ ಅವರು ಸಾಯುವಂತಹ ನಿಟ್ಟಿನಲ್ಲಿ ನಿರ್ಧಾರ ಮಾಡೋದಕ್ಕೆ ಪ್ರಚೋದಿಸಬಾರ್ದು. ಈ ರೀತಿಯ ನಿರ್ಧಾರಗಳನ್ನು ಯಾರಾದರೂ, ಈ ರೀತಿಯ ನಡೆಗಳನ್ನು ಯಾರಾದರೂ ತೋರಿದ್ರೆ ಅಂಥವರ ವಿರುದ್ಧ ಸುಮೋಟೋ ಕೇಸ್ ದಾಖಲು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೈಕ್ರೋ ಫೈನಾನ್ಸ್ಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. 1 ವಾರದಿಂದ ನಿರಂತರವಾಗಿ ಪಬ್ಲಿಕ್ ಟಿವಿ ಈ ಕುರಿತಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದೆ. ಸರ್ಕಾರದ ಕಣ್ಣು ತೆರೆಸಿದೆ ಪಬ್ಲಿಕ್ ಟಿವಿ. ಈ ಮೂಲಕ ಸರ್ಕಾರ ಕಳೆದ 1 ವಾರಗಳಿಂದ ಆಗ್ತಾ ಇರೋ ಬೆಳವಣಿಗೆಯನ್ನು ಗಮನಿಸಿ ಕೊನೆಗೂ ಒಂದು ಹೆಜ್ಜೆಯನ್ನ ಮುಂದಕ್ಕಿಟ್ಟಿದೆ. ಮೈಕ್ರೋ ಫೈನಾನ್ಸ್ಗಳಿಗೆ ಅಂಕುಶ ಹಾಕ್ಲಿಕ್ಕೆ ರಾಜ್ಯ ಸರ್ಕಾರ ಇದೀಗ ಮುಂದಾಗಿರೋದು. ಕಿರುಕುಳಕ್ಕೊಳಗಾಗಿದ್ದ ಜನರ ಧ್ವನಿಯಾಗಿದ್ದು ಪಬ್ಲಿಕ್ ಟಿವಿ. 1 ವಾರದಿಂದ ನಿರಂತರವಾಗಿ ಯಾವ ರೀತಿಯ ಅಭಿಯಾನಗಳಾಗ್ತಾ ಇದೆ, ಜನರ ಗೋಳು ಹೇಗಿದೆ, ಮನೆಯನ್ನ ತೊರೆಯುವಂತಹ ಪರಿಸ್ಥಿತಿ ಯಾಕೆ ಬಂತು, ಇದೆಲ್ಲದರ ಬಗ್ಗೆ ಕಣ್ಣು ಬಿಡು ಸರ್ಕಾರ ಅಂತ ಒಂದು ಅಭಿಯಾನವನ್ನು ಕೂಡ ನಡೆಸಲಾಯಿತು. ಈ ಮೂಲಕವಾಗಿ ಪಬ್ಲಿಕ್ ಟಿವಿಯ ಅಭಿಯಾನಕ್ಕೆ ಬಿಗ್ ಇಂಪ್ಯಾಕ್ಟ್. ಸರ್ಕಾರ ಹೊಸ ಕಾನೂನನ್ನ ತರೋದಕ್ಕೆ ಈಗ ಮುಂದಾಗಿದೆ. ಕ್ಯಾಬಿನೆಟ್ನಲ್ಲಿ ಈ ಕುರಿತಾಗಿ ಚರ್ಚೆ ಮಾಡಿ ಕಾನೂನನ್ನ ರಚನೆ ಮಾಡ್ತಾರೆ. ಆ ಒಂದು RBI ನಿಯಮದ ಅನುಸಾರವೇ ಬಡ್ಡಿ ಎಷ್ಟು ಇರಬೇಕು ಅದೆಲ್ಲವನ್ನು ಕೂಡ ಪರಿಪಾಲನೆ ಮಾಡಬೇಕಾಗತ್ತೆ. RBI ನಿಯಮದಂತೆಯೇ ಬಡ್ಡಿಯನ್ನ ಪಡಿಬೇಕಾಗತ್ತೆ. ಅದನ್ನ ಮೀರಿದಂತಹ ವಸೂಲಿ, ಅದನ್ನ ಮೀರಿದಂತಹ ಬಡ್ಡಿಗೇನಾದರೂ ಫೈನಾನ್ಸ್ ಕಂಪನಿಗಳು ಮುಂದಾದರೆ ಅವರ ವಿರುದ್ಧ ಕ್ರಮದ ಒಂದು ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಇದನ್ನು ಕೂಡ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗಬೇಕು. ಬಟ್ ಸರ್ಕಾರ ನಾವು ಮಾಡ್ತೀವಿ ಅಂತ ಡಿಸೈಡ್ ಮಾಡಿದೆ. ಹೆಚ್ಚು ಬಡ್ಡಿ ವಸೂಲಿ ಮಾಡಬಾರ್ದು. ಏನು RBIನ ರೂಲ್ಸ್ ಇದೆ ಅದರ ಪ್ರಕಾರವಾಗಿಯೇ ಬಡ್ಡಿಯನ್ನ ಆ ಲಿಮಿಟ್ ಅಲ್ಲೇ ಇರಬೇಕು. ಸಂಜೆ 5 ಗಂಟೆ ನಂತರ ವಸೂಲಿ ಮಾಡಬಾರ್ದು. ಸಾಮಾನ್ಯವಾಗಿ ಸಂಜೆ 5 ಗಂಟೆ ನಂತರ ಹೋಗೋದು, ರಾತ್ರಿ ಹೊತ್ತು ಕಿರುಕುಳ ಕೊಡೋದು, ಇದೆಲ್ಲವೂ ಕೂಡ ಆಗ್ತಾ ಇತ್ತು. ಅದಕ್ಕೆ ಈ ನಿರ್ಧಾರ. ಔಟ್ಸೋರ್ಸ್ ಮೂಲಕ ವಸೂಲಿಗೆ ಮುಂದಾಗಬಾರ್ದು. ಹಲವರು ಮಧ್ಯವರ್ತಿಗಳನ್ನ ಕಳಿಸ್ತಾ ಇದ್ರು, ಅವರೊಂದು ರೀತಿ ಗೂಂಡಾಗಳ ರೀತಿ ವರ್ತನೆ ಮಾಡ್ತಾ ಇದ್ರು. ಈ ಕಾರಣಕ್ಕೆ ಔಟ್ಸೋರ್ಸ್ಗಳಿಗೆ ಕೊಡಬಾರ್ದು. ಗೂಂಡಾಗಳು, ರೌಡಿಗಳನ್ನ ಬಿಟ್ಟು ವಸೂಲಿ ಮಾಡಿಸಬಾರ್ದು ಫೈನಾನ್ಸ್ ಕಂಪನಿಗಳು ಅನ್ನುವಂತಹ ಅಂಕುಶವನ್ನ ಹಾಕ್ತಾ ಇದ್ದಾರೆ. ನಿಯಮವನ್ನೇನಾದ್ರೂ ಉಲ್ಲಂಘನೆ ಮಾಡಿದ್ರೆ, ಇಷ್ಟೆಲ್ಲ ರೂಲ್ಸ್ಗಳನ್ನ ಹಾಕ್ತಾ ಇರೋದು ಪಾಲನೆ ಮಾಡಬೇಕು ಅಂತ. ಇನ್ ಕೇಸ್ ಅವ್ರು ಯಾರಾದ್ರೂ ನಿಯಮ ಉಲ್ಲಂಘನೆ ಮಾಡಿದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಕ್ರಮ ತೆಗೆದುಕೊಳ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಅವರ ವಿರುದ್ಧ ಸುಮೋಟೋ ಕೇಸ್ ಆಗುತ್ತೆ. ಲೈಸೆನ್ಸ್ ಇಲ್ಲದೆ ಯಾರು ಕೂಡ ಮನಿ ಲೆಂಡಿಂಗ್ ಮಾಡಬಾರ್ದು. ವಿತೌಟ್ ಲೈಸೆನ್ಸ್ ಇದಕ್ಕೆ ಪರ್ಮಿಷನ್ ಇಲ್ಲ. ಪರ್ಮಿಷನ್ ಇದ್ದು ಕೂಡ ಮಾಡೋರು, ಲೈಸೆನ್ಸ್ ತಗೊಂಡು ಮಾಡೋರು ಕೂಡ ಈ ನಿಯಮವನ್ನು ಪಾಲನೆ ಮಾಡಬೇಕು. ತೀರಾ ಕಿರುಕುಳವನ್ನ ಕೊಡ್ತಾ ಇದ್ರೆ ಸಹಾಯವಾಣಿಯನ್ನ ಓಪನ್ ಮಾಡಲಾಗಿದೆ. ಆ ಮೂಲಕವಾಗಿ ದೂರನ್ನ ದಾಖಲು ಮಾಡಬಹುದು. ಸೊ ನಿಮ್ಮ ಸಮಸ್ಯೆಗಳು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಆ ಸಹಾಯವಾಣಿಯ ಮೂಲಕವಾಗಿ ತಮ್ಮ ಒಂದು ವಿಚಾರಗಳನ್ನು ತಿಳಿಸಬಹುದು. ಪ್ರತಿ DC ಕಚೇರಿಯಲ್ಲಿ ಸಹಾಯವಾಣಿ ಆರಂಭಿಸಬೇಕು ಅನ್ನುವಂತಹ ಸುತ್ತೋಲೆಯನ್ನ ಇದೀಗ ಸರ್ಕಾರ ಹೊರಡಿಸಿದೆ. ಹಾಗಾಗಿ DCಗಳ ಕಚೇರಿಗಳಲ್ಲಿ ಸಹಾಯವಾಣಿ ತೆರೆದಿರ್ತಾರೆ. ಯಾರೋ ಬಲವಂತದಿಂದ ಹಣ ವಸೂಲಿ ಮಾಡಬಾರ್ದು. ಒಂದು ಸಮಯಾವಕಾಶವನ್ನು ಕೊಡಬೇಕು. ಅದನ್ನು ಮೀರಿದಂತಹ ಸಂದರ್ಭದಲ್ಲಿ ನಿಮ್ಮ ಮನೆ ಜಪ್ತಿ ಮಾಡ್ಕೊಳ್ತೀವಿ ಮತ್ತೊಂದು ಅಂತ ಒತ್ತಾಯವನ್ನು ಮಾಡಬಾರ್ದು. ಬೆದರಿಸಿ ಹಣ ವಸೂಲಿ ಮಾಡಬಾರ್ದು. ಅವರ ಒಂದು ಪ್ರಾಣಕ್ಕೆ ಕುತ್ತಾಗೋ ರೀತಿಯಲ್ಲಿ ನಿಮ್ಮ ಬೆದರಿಕೆಗಳು, ಅವರ ಜೀವನವೇ ನಡೆಸಲಾಗದ ರೀತಿಯಲ್ಲಿ ಮುಜುಗರವನ್ನು ಉಂಟು ಮಾಡೋದು, ಇದೆಲ್ಲವೂ ಸೂಕ್ತ ಅಲ್ಲ. ಸಾಲಗಾರರಿಗೆ ಅಪಮಾನ, ಅಗೌರವ ಕೊಡಬಾರ್ದು. ಸಾಲ ಕೊಡೋದಾಗ್ಲಿ ಅಥವಾ ತೆಗೆದುಕೊಳ್ಳೋದಾಗ್ಲಿ ಅದು ಆಗಬೇಕು. ಆದರೆ ಅದೇ ನೆಪದಲ್ಲಿ ಬೇಕಾಬಿಟ್ಟಿ ಬಡ್ಡಿಯನ್ನು ವಿಧಿಸೋದು, ಹೇಗಂದ್ರೆ ಹಾಗೆ ವಸೂಲಿಗೆ ಹೋಗೋದು, ಇದು ಯಾವುದು ಕೂಡ ಆಗಬಾರ್ದು ಅನ್ನೋದು ಸರ್ಕಾರದ ಚಿಂತನೆ. ಯಾರು ಕೂಡ ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ, ವಸೂಲು ಮಾಡಬೇಡಿ ಅಂತ ಹೇಳಲ್ಲ. ಆದರೆ ವಸೂಲು ಮಾಡುವಾಗ ಕಿರುಕುಳ ಕೊಡಬಾರದು ಯಾರಿಗೂ.
ಎರಾಶ್ ಮಾಡಬಾರ್ದು. ವಸೂಲಿ ಕ್ರಮ ಮಾಡುವಾಗ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು. ಕಾನೂನು ಏನು ಹೇಳ್ತದೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ವಸೂಲು ಮಾಡಬಾರ್ದು. ಆಮೇಲೆ 5 ಗಂಟೆ ನಂತರ ವಸೂಲಿಗೆ ಹೋಗಬಾರ್ದು. ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲು ಮಾಡ್ತಕ್ಕಂಥ ಕ್ರಮವನ್ನು ವಿರೋಧ ಮಾಡಿದ್ದೀವಿ. ಅದನ್ನು ಮಾಡಬಾರ್ದು. ಔಟ್ಸೋರ್ಸಿಂಗ್ ಏನು ಮಾಡ್ತಾರೆ, ಈಗ ಔಟ್ಸೋರ್ಸಿಂಗ್ ಕೊಟ್ಬಿಡೋದು ವಸೂಲಿಗೆ, ಗೂಂಡಾಗಳನ್ನು ಬಳಕೆ ಮಾಡೋದು, ರೌಡಿಗಳನ್ನು ಬಳಕೆ ಮಾಡೋದು, ಅದನ್ನು ಮಾಡಬಾರದು. ಈ ನಿಯಮಗಳನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಸರ್ಕಾರ ಕಠಿಣವಾದಂಥ ಕ್ರಮ ತಗೊಳ್ತದೆ. ಜೊತೆಗೆ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಮನಿ ಲೆಂಡರ್ಸ್ ಆಕ್ಟ್ ಇರ್ಬೋದು, ಪಾನ್ ಬ್ರೋಕರ್ಸ್ ಆಕ್ಟ್ ಇರ್ಬೋದು, ಅಥವಾ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ವಸೂಲು ಮಾಡ್ತಕ್ಕಂಥ ಕಾನೂನು ಇರ್ಬೋದು. ಈ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜಿಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸೊ ಆ ಎಚ್ಚರಿಕೆಯನ್ನು ವಾರ್ನಿಂಗ್ ಮಾಡಿದ್ದೀನಿ ನಾನು. ಅವ್ರಿಗೆ ಆ ಎಚ್ಚರಿಕೆಯನ್ನು ನಬಾರ್ಡ್ನವರಿಗೆ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ನವರಿಗೆ, ಮತ್ತು ಬೇರೆ ಮನಿ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವಲ್ಲ ಇವ್ರಿಗೆಲ್ಲ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಈ ಮನಿ ಲೆಂಡಿಂಗು ಕಾನೂನುಗಳಿದ್ದಾವಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ, ಅವಕ್ಕೆ ತಿದ್ದುಪಡಿ ಮಾಡಬೇಕಾದ್ರೆ ಕೂಡಲೇ ತಿದ್ದುಪಡಿಗಳನ್ನು ಮಾಡ್ತೀವಿ. ಅವುಗಳನ್ನು ಇನ್ನೂ ಬಲಯುತವಾಗಿ ಮಾಡಬೇಕಾದ್ರೆ ಮಾಡ್ತೀವಿ. ಜೊತೆಗೆ ಒಂದು ಹೊಸ ಕಾನೂನನ್ನ ಮಾಡ್ತೀವಿ. ಹೊಸ ಕಾನೂನನ್ನ ಮಾಡ್ತೀವಿ. ಓನ್ಲಿ ವಿತ್ ಎನ್ ಇಂಟ್ರೆಸ್ಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್, genuine borrowers. ಮತ್ತೆ ಲೈಸೆನ್ಸ್ ಇಲ್ದೇನೆ ಯಾರು ಕೂಡ ಮನಿ ಲೆಂಡಿಂಗ್ ಮಾಡಕೂಡದು. ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನ ತೆರೀತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀವಿ. ಅಲ್ಲಿ ದೂರುಗಳನ್ನು ಕೊಡಬಹುದು. ಆ ದೂರುಗಳ ಮೇಲೆ ಪೊಲೀಸ್ನವರು ದೂರುಗಳನ್ನು ಕೊಟ್ಟರೆ ಅಥವಾ ಸುವೋಮೋಟೋ ಸಾಲ ಕೊಡೋದಾಗ್ಲಿ ಅಥವಾ ವಸೂಲಿ ಮಾಡೋದಾಗ್ಲಿ ಅದೆಲ್ಲವೂ ಕೂಡ ಒಂದು ಪ್ರಕ್ರಿಯೆ. ಆದರೆ ಅದು ನಿಯಮಾನುಸಾರ ಇರಬೇಕೇ ವಿನಃ ಕಿರುಕುಳ ರೂಪದಲ್ಲಿ ಇರಬಾರದು ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಈ ಮೂಲಕ ಫಿನಾನ್ಸ್ ಕಂಪನಿಗಳಿಗೆ, ಮೈಕ್ರೋ ಫಿನಾನ್ಸ್ ಕಂಪನಿಗಳಿಗೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ತೀರಾ ಕಿರುಕುಳವನ್ನೇನಾದರೂ ಕೊಡ್ತಾ ಇದ್ರೆ ಅಂಥವರು ಡಿಸಿ ಕಚೇರಿಯಲ್ಲಿ ಒಂದು ಸಹಾಯವಾಣಿ ಮಾಡಿರ್ತೀವಿ. ನಿಮಗೆ ಕಿರುಕುಳ ಆಗ್ತಾ ಇದೆಯಾ, ಅಲ್ಲಿ ಹೋಗಿ ನೀವು ಮಾಹಿತಿಯನ್ನ ಹಂಚಿಕೊಳ್ಬಹುದು. ಆ ಮೂಲಕವಾಗಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ನಿಯಮ ಮೀರಿದಂತಹ ಬಡ್ಡಿಯನ್ನ ಹಾಕೋದು
ಅಥವಾ ಸಮಯವನ್ನ ಕಳೆದ ಅಂದರೆ ಸಂಜೆ ನಂತರದಲ್ಲಿ ಹೋಗಿ ಟಾರ್ಚರ್ ಕೊಡೋದು, ಮಧ್ಯವರ್ತಿಗಳನ್ನ ಬಿಟ್ಟು ವಸೂಲಿಗಿಳಿಯೋದು, ಇದೆಲ್ಲವೂ ಕೂಡ ಕಾನೂನು ಬಾಹಿರ. ಇಂತಹ ಕೆಲಸಗಳಿಗೆ ಯಾರು ಕೂಡ ಕೈ ಹಾಕಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನ ಸಿಎಂ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಕೊನೆಗೂ ಕೂಡ ಸರ್ಕಾರ ಕಣ್ಣು ತೆರೆದಿದೆ. ಈ ಮೂಲಕವಾಗಿ ಪಬ್ಲಿಕ್ ಟಿವಿ ನಿರಂತರ ಕಳೆದ 1 ವಾರಗಳಿಂದ ಸುದ್ದಿ ಮಾಡ್ತಾ ಇತ್ತು. ಸೊ ಫೈನಲಿ ಈ ಮೂಲಕ ಕೊಡೋದಾಗ್ಲಿ ಅಥವಾ ತೆಗೆದುಕೊಳ್ಳೋದಾಗ್ಲಿ ಒಂದು ಸಿಸ್ಟಮ್ ಅಲ್ಲಿ ಹೋಗಬೇಕು ಅನ್ನುವಂತಹ ರೂಲ್ ಬರ್ತಾ ಇದೆ. ಇದಕ್ಕೆ ಕ್ಯಾಬಿನೆಟ್ನಲ್ಲೇ ಅಂತಿಮ ಮುದ್ರೆ ಬೀಳೋದು. ಈ ಇನ್ ಬಿಟ್ವೀನ್ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗೋದ್ರ ಮಧ್ಯದಲ್ಲಿ ಇದನ್ನ ಯಾರಾದರೂ ಮಾಡಿದ್ರೆ ಏನ್ ತೆಗೆದುಕೊಳ್ತಾರೆ ಕ್ರಮ? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಪಬ್ಲಿಕ್ ಟಿವಿಯ ನಿರಂತರ ಅಭಿಯಾನಕ್ಕೆ ಕಡೆಗೂ ಸರ್ಕಾರ ಸ್ಪಂದಿಸಿದೆ. ಚಾಮರಾಜನಗರದಿಂದ ಶುರುವಾದಂಥ ಇದು ಹಾವೇರಿ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಈ ಒಂದು ಕಿರುಕುಳದ ವರದಿಗಳನ್ನು ನಿರಂತರವಾಗಿ ಪ್ರಸಾರ ಮಾಡ್ತಾ ಬಂತು. ಪ್ರತಿಯೊಂದು ಪಿನ್ ಟು ಪಿನ್ ಡೀಟೇಲ್ಸನ್ನು ಕೂಡ ಸಿಎಂ ಕಚೇರಿ ಪ್ರಸಾರವಾದಂಥ ವರದಿ ಎಲ್ಲವನ್ನೂ ಕೂಡ ತರಿಸ್ಕೊಂಡಿತ್ತು. ಅದ್ರ ಬಗ್ಗೆ ಕೂಡ ಒಂದು ಹಂತದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆಯೂ ಕೂಡ ಆಗಿತ್ತು. ಅಂತಿಮವಾಗಿ ಇವತ್ತು ಸಭೆಯನ್ನು ನಡೆಸಿದಂಥ ರಾಜ್ಯ ಸರ್ಕಾರ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಸುಗ್ರೀವಾಜ್ಞೆ ತರೋದಕ್ಕೆ ಇನ್ನೊಂದು ವಾರ ಆಗುತ್ತೆ. ಒಂದು ವಾರ ಆದ ಬಳಿಕ ಕ್ಯಾಬಿನೆಟ್ ಇರುತ್ತೆ. ಜನವರಿ 30ನೇ ತಾರೀಕು. ಆ ಒಂದು 30ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಈ ಒಂದು ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದಕ್ಕೆ ರೆಗ್ಯುಲೇಷನ್ಸ್ ಆಫ್ ಮನಿ ಲೆಂಡಿಂಗ್ ಆ್ಯಕ್ಟ್ ಅನ್ನೋದನ್ನು ಜಾರಿಗೆ ತರ್ತಾ ಇದೆ, ಅದು ಸುಗ್ರೀವಾಜ್ಞೆ ಮೂಲಕ. ಯಾಕೆಂದರೆ ಈಗಾಗಲೇ 2011ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಕಾಯ್ದೆ ಇದೆ. ಆ ಕಾಯ್ದೆಯ ಸ್ವರೂಪವನ್ನು ನೋಡಿಕೊಂಡು ಯಥಾವತ್ತಾಗಲ್ದೇ ಇದ್ರೂ ಕೂಡ ಅದಕ್ಕಿಂತ ಮತ್ತಷ್ಟು ಕಾನೂನನ್ನು ಗಟ್ಟಿಗೊಳಿಸೋ ನಿಟ್ಟಿನಲ್ಲಿ ಕೂಡ ತರ್ತಾ ಇದೆ. ಅಲ್ಲಿ ತನಕವೂ ಕೂಡ ಈಗೇನು 7 ಕೇಸ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅಂತ ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಪಷ್ಟಪಡಿಸಿದ್ರು. ಇಲ್ಲ, ಇವತ್ತು ಸಂಜೆ ಒಳಗಡೆ ಆಗ್ತೇವೆ, ನೋಡ್ತಾ ಇರಿ ಅಂತ. ಹಾಗಾಗಿ ಈ ವಿಚಾರಗಳು ಏನಾದರೂ ಕಿರುಕುಳದ ವಿಚಾರಗಳು ಮತ್ತೆ ಕೇಸ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಈಗಾಗಲೇ ಇರ್ತಕ್ಕಂಥ ಪೊಲೀಸ್ ಪವರ್ ಏನಿದೆ ಅದನ್ನು ಯೂಸ್ ಮಾಡಿ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ ಅಂತಲೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಯಾಕೆಂದರೆ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 31 ಅಧಿಕೃತವಾಗಿರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು, ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥದ್ದು 31 ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು, ಜೊತೆಗೆ ಒಟ್ಟಾರೆಯಾಗಿ 3090 ಬ್ರಾಂಚ್ ಇದೆ. ಒಂದೊಂದು ಬ್ರಾಂಚಲ್ಲೂ ಕೂಡ 12 ಸಿಬ್ಬಂದಿಯನ್ನ ನೇಮಕ ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂತ ಮಾಹಿತಿ ಪ್ರಕಾರ 37,000 ಚಿಲ್ಲರೆ ಸಿಬ್ಬಂದಿ ಈ ಒಂದು ಮೈಕ್ರೋ ಫೈನಾನ್ಸ್ ಅಡಿ ಬರ್ತಾರೆ ಅಂತ. ಇಷ್ಟಿದ್ರೂ ಕೂಡ ಹೊರಗಡೆಯಿಂದ ಔಟ್ಸೋರ್ಸ್ ಮೂಲಕ ರೌಡಿಗಳಾಗಿರ್ಬೋದು, ಬೇರೆ ಬೇರೆಯವರು ಒಂದು ಸ್ವಲ್ಪ ಗಟ್ಟಿ ಕುಳಗಳನ್ನು ಒಂದು ರೀತಿಯಲ್ಲಿ ಔಟ್ಸೋರ್ಸ್ ಮಾಡಿಕೊಂಡು ಅವರ ಮೂಲಕ ವಸೂಲಿ ಮಾಡೋಂಥದ್ದೇನಿದೆ ಅದನ್ನು ಕೂಡ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸಿದೆ. ಯಾಕೆಂದ್ರೆ ಈಗಾಗಲೇ 59,000 ಕೋಟಿ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು 1,09,00,000 ಖಾತೆಗಳಿಗೆ, ಅಂದ್ರೆ ಜನರಿಗೆ. ಹಾಗಾಗಿ ಅದರ ಮೇಲೂ ಕೂಡ ರಾಜ್ಯ ಸರ್ಕಾರ ಹದ್ದಿನ ಕಣ್ಣಿಟ್ಟಿದೆ. ಯಾಕೆಂದ್ರೆ RBI ಗೈಡ್ಲೈನ್ಸ್ ಇರ್ತಕ್ಕಂಥದ್ದನ್ನ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ ಅಂತ ಕೂಡ ರಾಜ್ಯ ಸರ್ಕಾರ ತರಾಟೆಗೆ ತೆಗೆದುಕೊಂಡಿತ್ತು. ಅಂದ್ರೆ ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳು ಯಾರು ಬಂದಿದ್ರು ಅವರ ವಿರುದ್ಧ ಒಂದು ರೀತಿಯಲ್ಲಿ ಸಿಎಂ ಗರಂ ಆಗಿಯೇ ಕೆಲ ಪ್ರಶ್ನೆಗಳನ್ನು ಕೇಳಿ ತರಾಟೆಗೆ ತೆಗೆದುಕೊಂಡಿದ್ರು. ಜೊತೆಗೆ RBIನ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಯಾರಿದ್ರು ಅವರು ಕೂಡ ಭಾಗವಹಿಸಿದ್ರು. ಅವರು ನೀವು ಈ ರೂಲ್ಸ್ ಬ್ರೇಕ್ ಮಾಡಿದಂಥ ಸಂದರ್ಭದಲ್ಲಿ ನೀವೇನು ಕ್ರಮ ತೆಗೆದುಕೊಂಡಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಹಾಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ರಾಜ್ಯ ಸರ್ಕಾರ ಹದ್ದಿನ ಕಣ್ಣಿಡೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಜಿಲ್ಲಾ ಮಟ್ಟದಲ್ಲಿ DC ಕಚೇರಿಯಲ್ಲಿ ಸಹಾಯವಾಣಿಯನ್ನು ಕೂಡ ತೆರೆಯೋದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಚಾಮರಾಜನಗರದಲ್ಲಿ ಸಹಾಯವಾಣಿ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಆದ ಬಳಿಕ ಸಹಾಯವಾಣಿ ಕೂಡ ತೆರೆದಿದ್ರು. ಅಲ್ಲಿ ಸಾಕಷ್ಟು ಕಂಪ್ಲೇಂಟ್ಗಳು ಕೂಡ ಈಗಾಗಲೇ ದಾಖಲಾಗಿದೆ ಅಂತ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ರಾಜ್ಯಾದ್ಯಂತವೂ ಕೂಡ ಈ ಒಂದು ಸಹಾಯವಾಣಿಗಳ ಮೂಲಕ ಕಂಪ್ಲೇಂಟ್ ಬಂದ ತಕ್ಷಣ ಪೊಲೀಸ್ಗೆ ತಕ್ಷಣಕ್ಕೆ ಪವರ್ ಅನ್ನು ಕೊಟ್ಟಿದ್ದಾರೆ. ಈಗಿರ್ತಕ್ಕಂಥದ್ದೇನು ಪವರ್ ಇದೆ ಅದನ್ನು ಯೂಸ್ ಮಾಡಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ. ಇನ್ನು ಕಾಯ್ದೆ ಸ್ವರೂಪ ಬಂದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅನ್ನೋ ಎಚ್ಚರಿಕೆಯನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ಓಡಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಬಂದ ಬಳಿಕ ಸುಗ್ರೀವಾಜ್ಞೆ ಓಡಿಸ್ತಾರೆ, ಅದರಿಂದ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸ್ತಾರೆ. ಅದಾದ ಬಳಿಕ ವಿಧಾನಸಭೆಯಲ್ಲೂ ಕೂಡ ಬಜೆಟ್ ಸೆಷನ್ ಅಲ್ಲಿ ಆ ಕಾಯ್ದೆಯನ್ನು ಮಂಡಿಸ್ತಾರೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.